ಸ್ನೇಹಿತರೆ, ಇತ್ತೀಚೆಗೆ ನೀವು ಕೇಳಿರ್ಬೋದು ಅಥವಾ ನೋಡಿರ್ಬೋದು, ರೆಡ್ ಮರ್ಕ್ಯೂರಿ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಮತ್ತು ಸದ್ದು ಮಾಡ್ತಿದೆ. ಸ್ನೇಹಿತರೆ, ಈ ರೆಡ್ ಮರ್ಕ್ಯೂರಿ ಅಂದರೆ ಏನು? ಇದು ನಿಜಕ್ಕೂ ಹಳೆ ಟಿವಿ ಮತ್ತು ಹಳೆ ರೇಡಿಯೋಗಳಲ್ಲಿ ಬರುತ್ತಾ? ಮತ್ತು ರೆಡ್ ಮರ್ಕ್ಯೂರಿನ ನ್ಯೂಕ್ಲಿಯರ್ ವೆಪನ್ಸ್ ಅಂದರೆ ಪರಮಾಣು ಬಾಂಬ್ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತಾರಾ? ಮತ್ತು ನಿಜಕ್ಕೂ ರೆಡ್ ಮರ್ಕ್ಯೂರಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿಯೇ ನೀವು ನೋಡಿರ್ಬೋದು, ನಿಮ್ಮ ಫ್ರೆಂಡ್ಸ್ ಹಳೆ ಟಿವಿ ಮತ್ತು ಹಳೆ ರೇಡಿಯೋಗಳಲ್ಲಿ ಇರೋ ರೆಡ್ ಮರ್ಕ್ಯೂರಿನ ಹುಡುಕ್ತಿರೋದನ್ನು. ಸ್ನೇಹಿತರೆ, ಹಳೆ ರೇಡಿಯೋ ಮತ್ತು ಟಿವಿಯಲ್ಲಿ ಕೆಲವು ಗ್ರಾಮಷ್ಟು ರೆಡ್ ಮರ್ಕ್ಯೂರಿ ಇರುತ್ತೆಂದು, ಅದನ್ನು ಕೋಟ್ಯಾಂತರ ರೂಪಾಯಿಗಳಿಗೆ ಮಾರ್ಬೋದು ಎಂದು ತಿಳ್ಕೊಂಡಿರುವ ಗುಂಪುಗಳು ಮನೆ ಮನೆಗೆ ಬಂದು ಹಳೆ ಟಿವಿ ಮತ್ತು ರೇಡಿಯೋನ ಸಾವಿರಾರು ಅಥವಾ ಲಕ್ಷಾಂತರ ರೂಪಾಯಿಗಳಿಗೆ ಖರೀದಿಸಿಕೊಂಡು ಹೋಗ್ತಾರೆ. ಸ್ನೇಹಿತರೆ, ರೆಡ್ ಮರ್ಕ್ಯೂರಿ ಅನ್ನೋದು ಒಂದು ಕೆಂಪು ಬಣ್ಣದ ದ್ರವಕ. ಇದು ಹಳೆ ವಾಲ್ ಟ್ಯೂಬ್ ಟಿವಿ ಮದರ್ ಬೋರ್ಡ್ಗೆ ಅಟ್ಯಾಚ್ ಆಗಿರುತ್ತೆ. ಮತ್ತೆ ರೇಡಿಯೋಗಳಲ್ಲಿ ಈ ರೆಡ್ ಮರ್ಕ್ಯೂರಿ ಇರೋದು ತುಂಬಾನೇ ರೇರ್. ಈ ರೆಡ್ ಮರ್ಕ್ಯೂರಿ ಹೆಚ್ಚಾಗಿ ಇರೋದು 70-80 ವರ್ಷದ ಹಳೆಯ ಟಿವಿಗಳಲ್ಲಿ ಮತ್ತೆ ಹೆಚ್ಚಾಗಿ ಜರ್ಮನ್ ಮೇಡ್ ಟಿವಿಗಳಲ್ಲಿ ಇರುತ್ತೆ. ಸ್ನೇಹಿತರೆ, ಕೆಲವರು ಹೇಳ್ತಾರೆ ರೆಡ್ ಮರ್ಕ್ಯೂರಿ ನ್ಯೂಕ್ಲಿಯರ್ ಬಾಂಬ್ ಮಾಡೋದಕ್ಕೆ ಬಳಸ್ತಾರೆ ಅಂತ, ಅಥವಾ ಪರಮಾಣು ಬಾಂಬಲ್ಲಿ ಶಕ್ತಿಯುತ ಸ್ಫೋಟ ಉಂಟಾಗಲು ಬಳಸ್ತಾರೆ ಅಂತ ಜನಗಳು ನಂಬ್ತಾರೆ. ಮತ್ತೆ ಇದನ್ನ ಭೂಗತ ಮಾರ್ಕೆಟ್ ಅಥವಾ ಇಲ್ಲಿಗಲ್ ಆಗಿ ಕೋಟ್ಯಾಂತರ ರೂಪಾಯಿಗಳಿಗೆ ಮಾರ್ತಾರೆ. ಸ್ನೇಹಿತರೆ, ಈ ರೆಡ್ ಮರ್ಕ್ಯೂರಿ ಅನ್ನೋ ಹೆಸರು ಅಥವಾ ಕೆಂಪು ದ್ರಾವಕ ನೂರಾರು ವರ್ಷಗಳಿಂದ ಕೇಳಿ ಬಂದಿಲ್ಲ. ಇದರ ಹೆಸರು ಮೊಟ್ಟ ಮೊದಲನೆಯದಾಗಿ ಕೇಳಿ ಬಂದಿದ್ದು 1970ರಲ್ಲಿ ಸೋವಿಯತ್ ರಷ್ಯಾದಿಂದ ಶುರುವಾಗಿ ಅಮೆರಿಕ, ಬ್ರಿಟನ್ ಅಂತ ದೇಶಗಳಲ್ಲಿ ಈ ಹೆಸರು ಹರಿದಾಡಲು ಶುರುವಾಯಿತು. ಆಗಿನ ಕಾಲದ ರಷ್ಯಾದಲ್ಲಿ ಕೆಂಪು ಬಣ್ಣದ ಪೆಟ್ಟಿಗೆಗಳಲ್ಲಿ ಕೆಂಪು ಬಣ್ಣದ ನ್ಯೂಕ್ಲಿಯರ್ ಸ್ಪೇರ್ ಪಾರ್ಟ್ಸ್ಗಳಲ್ಲಿ ಇರೋ ಈ ಕೆಂಪು ದ್ರವ ಮೊಟ್ಟ ಮೊದಲನೆಯದಾಗಿ ಜನಗಳಿಗೆ ತಿಳಿಯಲು ಆರಂಭವಾಯಿತು. ಈ ಕೆಂಪು ದ್ರವ ಆಗಿನ ಕಾಲದಲ್ಲಿ ಎಷ್ಟು ಹೆಸರು ಮಾಡಿತ್ತಂತಂದ್ರೆ, ಆಗಿನ ಕಾಲದ ಪತ್ರಿಕೆಗಳಲ್ಲಿ ಪರಮಾಣು ಬಾಂಬ್ ತಯಾರು ಮಾಡಲು ಈ ಕೆಂಪು ದ್ರವ ತುಂಬಾನೇ ದೊಡ್ಡ ಪಾತ್ರ ವಹಿಸುತ್ತೆ ಅಂತ ಪ್ರಕಟಣೆ ಮಾಡಿಬಿಟ್ಟಿದ್ರು. ಸ್ನೇಹಿತರೆ, ನ್ಯೂಕ್ಲಿಯರ್ ಬಾಂಬ್ಸ್ನ ತಯಾರು ಮಾಡೋದಕ್ಕೆ ಈ ರೆಡ್ ಮರ್ಕ್ಯೂರಿನ ಯೂಸ್ ಮಾಡ್ತಾರಾ? ಅದರ ಉತ್ತರ ಇಲ್ಲ. ನ್ಯೂಕ್ಲಿಯರ್ ಬಾಂಬ್ಸ್ಗಳಲ್ಲಿ ಈ ರೆಡ್ ಮರ್ಕ್ಯೂರಿನ ಯೂಸ್ ಮಾಡೋದಿಲ್ಲ. ಪರಮಾಣು ಬಾಂಬ್ ತಯಾರು ಮಾಡೋ ಬ್ಲೂ ಪ್ರಿಂಟ್ಗಳಲ್ಲಿ ರೆಡ್ ಮರ್ಕ್ಯೂರಿದು ಹೆಸರು ಬರೋದಿಲ್ಲ. ಈ ರೆಡ್ ಮರ್ಕ್ಯೂರಿನ ಪರಮಾಣು ಬಾಂಬ್ಗಳಲ್ಲಿ ಯೂಸ್ ಮಾಡ್ತಾರೆ ಅಂತ ಯಾವ ಪರಮಾಣು ವಿಜ್ಞಾನಿ ಕೂಡ ಹೇಳಿಲ್ಲ. ಸ್ನೇಹಿತರೆ, ಪರಮಾಣು ಬಾಂಬ್ನ ತಯಾರು ಮಾಡೋದಕ್ಕೆ ಪ್ಲುಟೋನಿಯಂ, ಯುರೇನಿಯಂ ಮತ್ತು ಇತರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ನ ಫ್ಯೂಲ್ ಆಗಿ ಯೂಸ್ ಮಾಡ್ತಾರೆ. ನ್ಯೂಕ್ಲಿಯರ್ ರಿಯಾಕ್ಷನ್ಸ್ಗಳಲ್ಲಿ ಎರಡು ರೀತಿ ಇದೆ. ಮೊದಲನೆಯದಾಗಿ ನ್ಯೂಕ್ಲಿಯರ್ ಫಿಷನ್, ಎರಡನೇದು ನ್ಯೂಕ್ಲಿಯರ್ ಫ್ಯೂಷನ್. ನ್ಯೂಕ್ಲಿಯರ್ ಫಿಷನ್ನಲ್ಲಿ ಒಂದು ನ್ಯೂಟ್ರಾನ್ ಹೆವಿ ನ್ಯೂಕ್ಲಿಯಸ್ನ ಬೊಂಬಾರ್ಡ್ ಮಾಡಿದ ತಕ್ಷಣವೇ ಹೆವಿ ನ್ಯೂಕ್ಲಿಯಸ್ ಸ್ಪ್ಲಿಟ್ ಆಗಿ ಎರಡು ಲೈಟರ್ ಸ್ಟೇಬಲ್ ನ್ಯೂಕ್ಲಿಯಸ್ನ ಸೃಷ್ಟಿ ಮಾಡುತ್ತೆ. ಈ ರಿಯಾಕ್ಷನ್ ನಡಿಬೇಕಾದ್ರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ನ್ಯೂಕ್ಲಿಯರ್ ಫ್ಯೂಷನಲ್ಲಿ ಎರಡು ಸ್ಟೇಬಲ್ ನ್ಯೂಕ್ಲಿಯಸ್ನ ಫ್ಯೂಸ್ ಮಾಡಿದಾಗ ಒಂದು ಹೆವಿ ನ್ಯೂಕ್ಲಿಯಸ್ ಸೃಷ್ಟಿಯಾಗುತ್ತೆ ವಿತ್ ದಿ ರಿಲೀಸ್ ಆಫ್ ಎನರ್ಜಿ. ಸೊ ಈ ಪ್ರಾಪರ್ಟೀಸ್ ರೆಡ್ ಮರ್ಕ್ಯೂರಿಗೆ ಇಲ್ಲ. ಸೊ ಇಷ್ಟಾದ್ರೂ ಜನ ರೆಡ್ ಮರ್ಕ್ಯೂರಿನ ನ್ಯೂಕ್ಲಿಯರ್ ಬಾಂಬ್ಸಲ್ಲಿ ಯೂಸ್ ಮಾಡ್ತಾರೆ ಅಂತ ಎಷ್ಟು ಪುಕಾರ್ ಮಾಡಿಬಿಟ್ಟಿದ್ದಾರೆ ಅಂದರೆ ದೇಶದಲ್ಲಿ, ನೀವು ನ್ಯೂಕ್ಲಿಯರ್ ಸೈಂಟಿಸ್ಟ್ ಅಥವಾ ನ್ಯೂಕ್ಲಿಯರ್ ಫಿಸಿಸಿಸ್ಟ್ನ ಇವರ ಮುಂದೆ ತಂದು ನಿಲ್ಲಿಸಿದ್ರು ಕೂಡ ಅವರು ಸೈಂಟಿಸ್ಟ್ಗಳ ಹತ್ರನೇ ಆರ್ಗ್ಯೂ ಮಾಡ್ತಾರೆ. ಸ್ನೇಹಿತರೆ, ನಿಮಗೆ ಸಿಂಪಲ್ ಭಾಷೆಯಲ್ಲಿ ಹೇಳ್ತೀನಿ ನೋಡಿ. ಒಂದು ಪೆಟ್ರೋಲ್ ಕಾರ್ಗೆ ಪೆಟ್ರೋಲ್ ಹಾಕಿದ್ರೆ ಕಾರ್ ಓಡುತ್ತೆ, ಬಟ್ ಅದೇ ಪೆಟ್ರೋಲ್ ಕಾರ್ಗೆ ಮಣ್ಣು ಹಾಕಿದ್ರೆ ಓಡುತ್ತಾ? ಇಲ್ವಲ್ಲ. ಸೇಮ್ ಅದೇ ರೀತಿ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಇಲ್ಲಿ ಮತ್ತೊಂದು ಮುಖ್ಯವಾದ ವಿಚಾರ ಏನಂತಂದರೆ, ಥಾಮ್ಸನ್ ಕಂಪನಿ ತಯಾರು ಮಾಡಿರೋ ಟಿವಿಗಳಲ್ಲಿ ಯಾವುದೇ ರೆಡ್ ಮರ್ಕ್ಯೂರಿ ಇಲ್ಲ ಎಂದು ಘೋಷಣೆ ಮಾಡಿದೆ. ಮತ್ತು ಯಾವುದೋ ಕೆಲವು ಬ್ರ್ಯಾಂಡ್ಗಳಲ್ಲಿ ಮತ್ತು ಯಾವುದೋ ಸ್ಪೆಸಿಫಿಕ್ ಮಾಡೆಲ್ಗಳಲ್ಲಿ ಈ ರೆಡ್ ಮರ್ಕ್ಯೂರಿನ ಯೂಸ್ ಮಾಡಿರ್ಬೋದು ಅಷ್ಟೇ. ಮತ್ತು ಈ ದ್ರವಕ್ಕೆ ಯಾಕೆ ಇಷ್ಟೊಂದು ದುಡ್ಡು ಅಂದರೆ, ಇದಕ್ಕೆ ಕ್ರಿಯೇಟ್ ಆಗಿರೋ ಡಿಮ್ಯಾಂಡಿಂದ ಮತ್ತು ಸಪ್ಲೈ ಸ್ಕೇರ್ಸಿಟಿಯಿಂದ. ಸ್ನೇಹಿತರೆ, ಈ ರೆಡ್ ಮರ್ಕ್ಯೂರಿಗೂ ಮತ್ತು ನ್ಯೂಕ್ಲಿಯರ್ ವೆಪನ್ಸ್ ಅಥವಾ ನ್ಯೂಕ್ಲಿಯರ್ ವಾರೆಟ್ಸ್ಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ರೆಡ್ ಮರ್ಕ್ಯೂರಿನ ಹುಡುಕ್ತಿದ್ರೆ ಅವ್ರಿಗೆ ಕೂಡಲೇ ಇದನ್ನು ನಿಲ್ಸಕ್ಕೆ ಹೇಳಿ. ಯಾಕಂತಂದರೆ ಇದನ್ನು ಹುಡುಕ್ತಿರೋರನ್ನ ಪೊಲೀಸವರು ಹುಡುಕ್ತಿದ್ದಾರೆ. ಸೊ ಇದಕ್ಕೆ ಕೈ ಹಾಕ್ಬೇಡಿ ಅಂತೇಳಿ, ಮತ್ತು ಇದು ಹೈಲಿ ಇಲ್ಲೀಗಲ್. ಮತ್ತು ಸ್ನೇಹಿತರೆ, ಎಷ್ಟೊಂದು ಜನ ಸೆಲ್ಫ್ ಮೇಡ್ ಸೈಂಟಿಸ್ಟ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಹಳೆ ರೇಡಿಯೋಗಳು ಬರುತ್ತಲ್ವ, ಅದರಲ್ಲಿ ಒಂದು
ವ್ಯಾಲ್ವ್ ಅಂತ ಇರುತ್ತೆ. ಒಂದೊಂದರಲ್ಲಿ 6 ಇರುತ್ತೆ, ಒಂದೊಂದರಲ್ಲಿ 7 ಇರುತ್ತೆ. ಅದು ವ್ಯಾಲ್ವ್ ಇರುತ್ತೆ. ರೇಡಿಯೋ ಫಂಕ್ಷನ್ ಮಾಡೋದ್ರಲ್ಲಿ ಅದು ಮೇನ್ ಪಾತ್ರ ವಹಿಸುತ್ತೆ. ಸೊ ಈ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ ಅಂತಂದರೆ, ಒಂದು ನಿಮಿಷ ತೋರಿಸ್ತೀನಿ ರೀ. ನೋಡಿ, ಈ ಥರ ವ್ಯಾಲ್ವ್ ಇದೆಯಲ್ಲ, ಈ ಥರ ವ್ಯಾಲ್ವಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ರೆಡ್ ಕಲರ್ ಲಿಕ್ವಿಡ್ನ ತುಂಬಿಡ್ತಾರೆ. ಅದನ್ನು ರೆಡ್ ಮರ್ಕ್ಯೂರಿ ಅಂತ ಜನಗಳಿಗೆ ತೋರಿಸಿ ಯಾಮಾರಿಸ್ತಾ ಇದ್ದಾರೆ. ಸೊ ಈ ಥರ ವ್ಯಾಲ್ವಲ್ಲಿ ಲಿಕ್ವಿಡ್ ತುಂಬಿಸ್ಬಿಟ್ರೆ ರೇಡಿಯೋ ಹೇಗೆ ಫಂಕ್ಷನ್ ಆಗುತ್ತೆ? ಸೊ ಈ ಸೈಂಟಿಸ್ಟ್ಗಳನ್ನೆಲ್ಲ ಕರೆಸ್ಬಿಟ್ಟು ಒಂದು ನೊಬೆಲ್ ಪ್ರೈಸ್ ಕೊಡಿಸ್ಬೇಕು ನೋಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ಅವೇರ್ನೆಸ್ ಬರಲಿ. ಮತ್ತು ಸ್ನೇಹಿತರೆ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೆಳಗಡೆ ಕಾಣಿಸುತ್ತಲ್ಲ ಸಬ್ಸ್ಕ್ರೈಬ್ ಬಟನ್, ಅದರ ಮೇಲೆ ಟ್ಯಾಪ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದರ ಪಕ್ಕ ಕಾಣಿಸುತ್ತಲ್ಲ ಗಂಟೆ ಐಕಾನ್, ಅದರ ಮೇಲೆ ಟ್ಯಾಪ್ ಮಾಡೋದು ಮಾತ್ರ ಮರಿಬೇಡಿ. ಏನಕ್ಕಂತಂದರೆ ನಾನು ಯಾವಾಗಲಾದ್ರೂ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.